ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ತೊಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಯೂಶ್ವಲಿ ತೊಂಡೆಕಾಯಿ ತುಂಬ ಜನ ಮಾಡಲ್ಲ, ಬಟ್ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ತೊಂಡೆಕಾಯಿ ನೋಡಿ ಈ ರೀತಿ ಇರುತ್ತೆ ತೊಂಡೆಕಾಯಿ. ಈ ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನಾನು ಈ ತೊಂಡೆಕಾಯಿ ತುಂಬ ಇರೋ ತೊಂಡೆಕಾಯಿನ 4 ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು 1/4 kg ತೊಂಡೆಕಾಯಿ ತೊಗೊಂಡಿದ್ದೀನಿ. ಮತ್ತು ಒಂದು ಈರುಳ್ಳಿ, ಸ್ವಲ್ಪ ಒಣ ಕೊಬ್ಬರಿ, ಸಾಸಿವೆ, ಧನಿಯಾ ಕಾಳು, ಸ್ವಲ್ಪ ಕಸಕಸೆ, ಶೇಂಗಾ, ಜೀರಿಗೆ, ಅರಿಶಿಣ ಪುಡಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಬೆಲ್ಲ, ಖಾರ ಪುಡಿ, ಸಾಂಬಾರು ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದು ಅಂತ ಹೇಳ್ತೀನಿ ನಾನು ನಿಮಗೆ. ಪ್ಯಾನ್ ಬಿಸಿ ಮಾಡೋಕ್ಕಿರಬೇಕು. ನಾವು ತೊಂಡೆಕಾಯಿಯನ್ನು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ನೀರಿನ ಅಂಶ ಹೋದ್ಮೇಲೆ ಎಣ್ಣೆ ಹಾಕಿ ಒಂದು 2 ರಿಂದ 3 ನಿಮಿಷದ ಕಾಲ ಫ್ರೈ ಮಾಡಬೇಕು. ಈಗ ನಾನು ವಾಶ್ ಮಾಡಿ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ನೀರಿನ ಅಂಶ ಹೋದ್ಮೇಲೆ ಈಗ ಎಣ್ಣೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ನೀರಿನ ಅಂಶ ಹೋಗಿದೆ. ನಾನು ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಇವನ್ನ ಎಣ್ಣೆ ಹಾಕಿ ಒಂದು 2 ರಿಂದ 3 ನಿಮಿಷದ ಕಾಲ ಅದು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇವನ್ನ ಬಿಸಿ ಮಾಡೋಕ್ಬಿಟ್ಟು ಆ ಪ್ಯಾನಲ್ಲಿ ನಾವು ಈಗ ಮಸಾಲೆ ಮಾಡೋದು ಇದಕ್ಕೆ ಪಲ್ಯಗೆ ಏನು ನೋಡೋಣ. ಇದಕ್ಕೆ ನಾನು ಒಂದು ಅರ್ಧ ಬೌಲ್ ಶೇಂಗಾ ತೊಗೊಂಡಿದ್ದೀನಿ. ಅದು ಲೋ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೊಂಬಿಡೋಣ. ನೋಡಿ ಇಲ್ಲಿ ನಾನು ಬೆಂಡೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಡಿ. ಫ್ರೈ ಮಾಡ್ತಿರುವಾಗ ಇಲ್ಲಿ ನಾನು ಶೇಂಗಾ ಹುರಿಯಾಕಿಟ್ಟಿದ್ದೆ. ಈ ಶೇಂಗಾ ಆಗಿದೆ. ಶೇಂಗಾ ಆದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಒಣ ಕೊಬ್ಬರಿ, ಬೇಕಾದ್ರೆ ಹಸಿ ಕೊಬ್ಬರಿನೂ ಹಾಕ್ಬೋದು. ಒಣ ಕೊಬ್ಬರಿ, ಒಂದು 1/4 ಸ್ಪೂನು ಧನಿಯಾ, ಒಂದು 1/4 ಸ್ಪೂನು ಗಸಗಸೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ತೀನಿ. ಡ್ರೈಯಾಗಿ ಫ್ರೈ ಮಾಡ್ಕೊರಿ, ಎಣ್ಣೆ ಹಾಕಿ ಫ್ರೈ ಮಾಡ್ಬೇಕಂತಂದ್ರೆ ಸುಮ್ಮನೆ ಒಣದಾಗೆ ಹಾಗೆ ಫ್ರೈ ಮಾಡ್ಕೊಂಬಿಡಿ. ನೋಡಿ ತೊಂಡೆಕಾಯಿ ಫ್ರೈ ಆಗಿದೆ. ತುಂಬ ಏನು ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ, ಜಲ್ದಿ ಬೆಂದ್ಬಿಡುತ್ತೆ. ಇದು ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡ್ಮೇಲೆ ಇದೊಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಖಂಡಿತ ಟ್ರೈ ಮಾಡಿ, ಪಲ್ಯ ತುಂಬಾ ರುಚಿಯಾಗಿರುತ್ತೆ. ಯೂಶ್ವಲಿ ಜಾಸ್ತಿ ಜನ ಮಾಡಲ್ಲ ಇದನ್ನು. ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ರೊಟ್ಟಿಗೆ ಅಥವಾ ಚಪಾತಿಗೆ, ಅನ್ನಕ್ಕಾದರೂ ಕೂಡ ಇದನ್ನು ನಂಚ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ ಈಗ ನಾನು ಶೇಂಗಾ, ಒಣ ಕೊಬ್ಬರಿ, ಕಸಕಸಿ, ಧನಿಯಾ ಕಾಳು, ಸ್ವಲ್ಪ ಜೀರಿಗೆನ ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟಿದ್ದೀನಿ. ತಣ್ಣಗಾದ್ಮೇಲೆ ಇದನ್ನ ಗ್ರೈಂಡ್ ಮಾಡ್ಕೊತೀನಿ ನಾನು. ನೋಡಿ ನಾನು ಶೇಂಗಾ, ಒಣ ಕೊಬ್ಬರಿ, ಕಸಕಸಿ ಮತ್ತು ಜೀರಿಗೆ, ಧನಿಯಾ ಕಾಳನ್ನೆಲ್ಲ ಫ್ರೈ ಮಾಡ್ಕೊಂಡು ತಣ್ಣಗಾದ್ಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಅರಿಶಿಣ ಪುಡಿ, ಒಂದು 1/4 ಚಮಚ ಅರಿಶಿಣ ಪುಡಿ ಮತ್ತು 1 ಚಮಚೆ ಸಾಂಬಾರು ಪುಡಿ. ಈ ಮನೆಯಲ್ಲಿ ಸಾಂಬಾರು ಪುಡಿ ಇದ್ದರೆ ಮನೆಯಲ್ಲಿ ಇದ್ದಿದ್ದೇ ಹಾಕಿ ನಾನು ರೆಡಿ ತಂದಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. 1 ಚಮಚೆ ಸಾಂಬಾರು ಪುಡಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಮತ್ತು ಖಾರ ಪುಡಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನು ಆದಷ್ಟು ಸ್ವಲ್ಪ ತರಿಯಾಗೆ ಗ್ರೈಂಡ್ ಮಾಡ್ಕೊರಿ, ತುಂಬ ನೈಸ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಹುಣಸೆಹಣ್ಣು ಹಾಕಬೇಕು. ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಿಡೋಣ. ನೋಡಿ ಈ ಥರ ತರಿಯಾಗಿ ನಾನು ರುಬ್ಕೊಂಡಿದ್ದೀನಿ. ಇದಕ್ಕೆ ಸಾಂಬಾರು ಪುಡಿ, ಖಾರ ಪುಡಿ, ಸ್ವಲ್ಪ ಬೆಲ್ಲ, ಉಪ್ಪು ಎಲ್ಲ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಆದಷ್ಟು ತರಿಯಾಗಿ ಇರಲಿ. ತುಂಬ ನೈಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಈಗ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ತೀನಿ ನಿಮಗೆ ನಾನು. ನೋಡಿ ನಾನು ಒಂದು ಪ್ಯಾನ್ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಈ ಪ್ಯಾನ್ ಬಿಸಿ ಆದಮೇಲೆ ಇದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ತುಂಬ ಎಣ್ಣೆ ಬೇಕಾಗಲ್ಲ ಇದಕ್ಕೆ. ಒಂದು 2 ಸ್ಪೂನ್ ಎಣ್ಣೆ, ಎಣ್ಣೆ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ, ಒಂದು 1/4 ಚಮಚ ಸಾಸಿವೆ ಹಾಕಿ, ಒಂದು ಸ್ವಲ್ಪ ಜೀರಿಗೆ ಹಾಕಿ ಒಂದು ಸ್ವಲ್ಪ ಇದನ್ನು ಬೆಳೆಯೋ ತನಕ ಬಿಡಿ, ಒಂದು 2 ನಿಮಿಷ. ನೋಡಿ ಸಾಸಿವೆ ಜೀರಿಗೆ ಆಗಿದೆ. ಆದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಕರಿಬೇವು, ಆದಮೇಲೆ ನಾವು ಒಂದು ಈರುಳ್ಳಿ ಏನು ಹೆಚ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಬೆಳೆಯೋ ತನಕ ಇನ್ನು ಫ್ರೈ ಮಾಡ್ಕೊರಿ. ನಾವು ಉಪ್ಪೆಲ್ಲ ಮೊದಲೇ ಗ್ರೈಂಡ್ ಮಾಡ್ಕೊಂಡಿದ್ದೀವಿ, ಇದಕ್ಕೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಈಗ ಸ್ವಲ್ಪ ಈರುಳ್ಳಿ ಬೆಳೆಯೋ ತನಕ ಸ್ವಲ್ಪ ಬಾಡಿಸ್ಕೊರಿ ಇದನ್ನು. ಈರುಳ್ಳಿ ಫ್ರೈ ಆಗಿದೆ. ಫ್ರೈ ಆದಮೇಲೆ ನಾನು ತೊಂಡೆಕಾಯಿಯನ್ನು ಹುರ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಆಗಲೇ ಫ್ರೈ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾವು ಇದನ್ನು.
ಈಗ ಎರಡು ಮಿಕ್ಸ್ ಮಾಡಿ ಈರುಳ್ಳಿ ಮತ್ತು ತೊಂಡೆಕಾಯಿನ ಮಿಕ್ಸ್ ಮಾಡಿದ್ದಕ್ಕೆ ನಾವು ಏನು ಪೌಡರ್ ಮಾಡ್ಕೊಂಡಿದ್ದೀವಿ ಮಿಕ್ಸರಲ್ಲಿ ಶೇಂಗಾ ಮತ್ತು ಎಲ್ಲ ಧನಿಯಾ ಕಾಳು ಎಲ್ಲ ಹಾಕಿದ್ದು ಅದನ್ನು ಹಾಕಿ ಇದಕ್ಕೆ ಹಾಕಿಬಿಡೋಣ. ನೋಡಿ ಪೌಡ್ರ್ ಇದೆಲ್ಲ ಇದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕಿ ಒಂದು ಸ್ವಲ್ಪ ನೀರು ಹಾಕೋಣ. ಇದಕ್ಕೆ ನೋಡಿ ನಾನು ಈರುಳ್ಳಿ ಮತ್ತು ತೊಂಡೆಕಾಯಿ ಏನೋ ಇದನ್ನು ಹಾಕಿ ಪಲ್ಯ ಹಾಕಿದ್ದು ಅದಕ್ಕೆಲ್ಲ ಮಸಾಲೆ ಹಾಕಿದ್ದನ್ನು ಹಾಕಿ ಇದಕ್ಕೆ ನಾನು ಒಣ ಮಸಾಲೆ ಪೌಡರ್ ಹಾಕಿದ್ದೆ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5ರಿಂದ 6 ನಿಮಿಷ ಕಾಲ ಚೆನ್ನಾಗಿ ಕುದಿಸ್ಕೊಂಡ್ಬಿಡೋಣ. ಇದನ್ನು ಚೆನ್ನಾಗಿದು ಪಲ್ಯ ಜೊತೆಗೆ ಎಲ್ಲ ಅದು ಮಸಾಲೆ ಎಲ್ಲ ಬೆನಿಬೇಕು. ಈ ಚೆನ್ನಾಗಿದು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕಾಲ ಚೆನ್ನಾಗಿ ಕುದಿಸ್ಕೊಂಡ್ಬಿಡೋಣ. ಇದನ್ನು ನೋಡಿ ಈ ಕನ್ಸಿಸ್ಟೆನ್ಸಿ ಎಲ್ಲ ನಾನು ಹಾಕಿದ್ದೀನಿ ನೀರು. ನಿಮಗೆ ಎಷ್ಟು ಗ್ರೇವಿ ಬೇಕಾಗುತ್ತೆ ನೋಡಿಕೊಂಡು ನೀವು ನೀರು ಹಾಕ್ಕೊರಿ. ತುಂಬ ಗ್ರೇವಿ ಬೇಡ ಆದರೆ ಕಡಿಮೆ ನೀರು ಹಾಕಿ ಇದನ್ನು ಹಾಕಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 5ರಿಂದ 6 ನಿಮಿಷದ ಕಾಲ ಚೆನ್ನಾಗಿ ಕುದಿಸ್ಕೊಂಡ್ಬಿಡಿ. ಇದನ್ನು ಇದು ಅನ್ನಕ್ಕೂ ಬರುತ್ತೆ, ರೊಟ್ಟಿಗೂ ತಿನ್ಬೋದು, ಚಪಾತಿಗೂ ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ನೋಡಿ ನಾನು ಈಗ ಮುಚ್ಚಿ ಒಂದು 5 ನಿಮಿಷದ ಕಾಲ ಚೆನ್ನಾಗಿ ಬೆರೆಸ್ಕೊಂಡ್ಬಿಡ್ತೀನಿ. ಬಿಸಿ ಬಿಸಿ ತೊಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಅನ್ನಕ್ಕೂ ಹಂಚ್ಕೊಂಡು ತಿನ್ಬೋದು, ಚಪಾತಿ ಆಗಿ ರೊಟ್ಟಿಗೂ ಮಾಡಿಸಿದಂಥ ಡಿಶ್ ಇದು. ಖಂಡಿತ ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.